ಕಣ್ಣೊಡೆಯುವುದು ಹೆಂಗಸರಿಗೆ. ಅದೇ ಅವ್ರು ಯಾಕೆ ತೆಗಿರಲ್ವ ಅವ್ರಿಗೆ? ಯಾರು ಪರ್ಮಿಷನ್ ಉಂಟಾ ನಿಮ್ಗೆ? ಇಲ್ಲಲ್ಲ, ಪರ್ಮಿಷನ್ ಇಲ್ಲಲ್ಲ. ಹಳೆ ಬಟ್ಟೆಗಳ ವ್ಯಾಪಾರ ಎಲ್ಲ ಗಾಡಿಯಲ್ಲಿ ಇಟ್ಕೊಂಡು ಹಳೆ ಬಟ್ಟೆ ಉಂಟು ಆಶ್ರಮಕ್ಕೆ ಅಂತ ಕೇಳಿಕೊಂಡು ಬರ್ತಾರೆ. ಇಲ್ಲಿ ಮಾರ್ಗದಲ್ಲಿ ನೋಡಿ ಎಲ್ಲ ಬಿಸಾಟ್ಕೊಂಡು ಹೋಗಿದ್ದಾರೆ. ಇದು ಯಾರ ಮನೆಗೆ ಕಳಿಸ್ಬೇಕು? ವಾರ ವ್ಯಾಪಾರ ಮಾಡಲಿಕ್ಕೆ ಬರುವವರಿಗೆ ಒಂದು ಸ್ಥಳದ ವ್ಯವಸ್ಥೆ ಮಾಡಿ ಇಂತಿಷ್ಟು ಅವರಿಗೆ ಹಣ ಹೇಳಿ. ನಾನು ದೊಡ್ಡದು ಹೇಳುದಲ್ಲ, ನಗರ ಪಾಲಿಕೆ ರೆವೆನ್ಯೂ ಆಗ್ತದಲ್ಲ, ಇದೆಲ್ಲ ನಿಮ್ಗೆ ಯಾಕೆ ಬುದ್ಧಿ ಬರುವುದಿಲ್ಲ? ನೀವು ಎಲ್ಲಿಯವರು? ಮೈಸೂರ? ಈಗ ಹೇಗೆ ಹೋಗುದು? ಮೈಸೂರಿನವರು ಇಲ್ಲಿ ಬಂದು ವ್ಯಾಪಾರ ಮಾಡಿ ಇಲ್ಲಿ ಹಾಳು ಮಾಡಿಕೊಂಡು ಹೋಗುವಾಗ ನಾವು ಮಾತಾಡೋದಿಲ್ಲ. ಹೇಳುವಾಗ ಮೈಸೂರಿನ ನಗರಾಡಳಿತ ಜಿಲ್ಲಾಡಳಿತ ಸರಿ ಉಂಟು, ನಂಬರ್ 1 ಕ್ಲೀನ್ ಸಿಟಿ ಮೈಸೂರಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಅಲ್ಲಿಂದೆಲ್ಲ ಇಲ್ಲಿ ಬಂದು ಮಂಗಳೂರನ್ನು ಹಾಳು ಮಾಡಿದ್ರೆ ನಮ್ಮ ಯೋಗ್ಯತೆಗೆ ಕೇಳುವವರಿಲ್ಲ. ಇಲ್ಲಿ ಎಲ್ಲ ಅಯೋಗ್ಯರು ಇರುವುದು, ಅಧಿಕಾರಿಗಳಿಂದ ಪ್ರತಿಯೊಂದು ಇಲಾಖೆಯಲ್ಲಿ ಅಯೋಗ್ಯರು ಇರುವ ಕಾರಣ. ಇಲ್ಲಿ ನೋಡಿ, ಸ್ಟೇಟ್ ಬ್ಯಾಂಕಿಂದ ಒಳಗಿಂದ ಬಸ್ ಬರ್ತಾ ಉಂಟು. ಈ ಬಸ್ಸಿಗೆ ಹೋಗ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ, ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಈಗ ಬಸ್ಸೆಲ್ಲ ಹೊರಗೆ ಬರಬೇಕು. ಒಂದು ಕಡೆಯಿಂದ ಬಸ್ ಹೊರಗೆ ಬರಬೇಕು, ಇನ್ನೊಂದು ಕಡೆಯಿಂದ ನೋಡಿ ಶನಿವಾರ ಆದಿತ್ಯವಾರ ಆಗುವಾಗ ಇಲ್ಲಿ ಎಲ್ಲ ಮಾರ್ಗದಲ್ಲಿ ಅಂಗಡಿಗಳು, ಫುಟ್ಪಾತಲ್ಲಿ ಅಂಗಡಿಗಳು ಮತ್ತು ಬಿಸ್ನೆಸ್. ಅಲ್ಲಿ ನೋಡಿ ರಿಕ್ಷಾ ಪಾರ್ಕಿಂಗ್ ಆಲ್ರೆಡಿ ಒಂದು ರಿಕ್ಷಾ ಪಾರ್ಕಲ್ಲಿ ಕೊಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಮಾಡಿಕೊಂಡು ರಿಕ್ಷಾದವರಿಗೆ. ಇಲ್ಲಿ ನೋಡಿ ಹೊರಗೆ ಬರುವಾಗಲೇ ಅಲ್ಲಿ ನಂದಿನಿ ಮಿಲ್ಕ್ ಬೂತ್ ಶಾಪ್ ತೋರಿಸಿದ್ದೇವಲ್ಲ ಮೊನ್ನೆ, ಅದರ ಪಕ್ಕದಲ್ಲಿ ಇಡೀ ರಿಕ್ಷಾದವರು ಅಲ್ಲಿ ನಿಂತು ಮಾರ್ಗದಲ್ಲಿ ನಿಲ್ತಾರೆ. ಆ ರಿಕ್ಷಾದವರಿಗೆ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆ ಅಲ್ಲಿ ನಿಲ್ತಾರೆ? ಹೊರಗೆ ಬರುವಲ್ಲಿ ಮೊದಲೇ ದಾರಿ ಇಲ್ಲ ನೋಡಿ, ಲೈನಲ್ಲಿ ಆ ರಿಕ್ಷಾದವರು ನೋಡಿ. ಬಾಕಿ ದಿನ ಪೊಲೀಸ್ ಇಲಾಖೆಯವರೆಲ್ಲ ಇಲ್ಲಿ ಟ್ರಾಫಿಕ್ ಅಂತ ಬರ್ತೀರಿ ನೀವು. ನಾನು ಕೇಳೋದು, ಮಂಗಳೂರಲ್ಲಿ ಶನಿವಾರ ಆದಿತ್ಯವಾರ ಯಾರು ಬೀದಿಗಿಳಿಯುವುದಿಲ್ವಾ? ಜನರಿಗೆ ಯಾರಿಗೂ ಫುಟ್ಪಾತಲ್ಲಿ ನಡಿಲಿಕ್ಕಿಲ್ವಾ? ಜನರಿಗೆ ಯಾರಿಗೂ ಮಾರ್ಗದಲ್ಲಿ ಹೋಗ್ಲಿಕ್ಕಿಲ್ವಾ? ಇದು ನಾನು ಮಹಾನಗರ ಪಾಲಿಕೆ ಮತ್ತು DC ಅವರಲ್ಲಿ ನೀವು ಹೇಳುವಿರಿ, ಪಾಪದವರೊಂದು ಶನಿವಾರ ಆದಿತ್ಯವಾರ ಮಾರ್ಕೊಳ್ತಾರೆ ಅಂತ. ಮಾರ್ಕೊಳ್ಳೋದಾದರೆ ಮಹಾನಗರ ಪಾಲಿಕೆ ಇವರಿಗೊಂದು ಗ್ರೌಂಡಲ್ಲಿ ವ್ಯವಸ್ಥೆ ಮಾಡಿ, ನಿಮಗೆ ರೆವೆನ್ಯೂ ಬರ್ತದೆ, ಪ್ರತಿಯೊಬ್ಬರ ಹತ್ರ ಸ್ವಲ್ಪ ರೆವೆನ್ಯೂ ತಗೊಳ್ಳಿ. ಕೆಲವರು ಹಳೆ ಬಟ್ಟೆಗಳನ್ನು ತರುವುದು, ಅಲ್ಲೇ ಬಿಸಾಡಿ ಹೋಗುದು, ಕೆಲವರು ತರಕಾರಿ ಮಾರುದು, ಹೂ ಮಾರುದು ಎಲ್ಲ ಅಲ್ಲಿ ಬಿಸಾಡಿಕೊಂಡು ಗಲೀಜು ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾರು ಹೊಣೆ? ವಾಹನ ನಿಲುಗಡೆ ನಿಷೇಧಿಸಲಾಗಿದೆ, ನೋ ಪಾರ್ಕಿಂಗ್. ಇದು ಪೊಲೀಸ್ ಇಲಾಖೆಯ ಬೋರ್ಡ್ಗಳು, ವಾಹನ ನಿಲುಗಡೆ ನಿಷೇಧಿಸಿದೆ, ನೋ ಪಾರ್ಕಿಂಗ್. ಅದನ್ನು ಇಟ್ಕೊಂಡು ಇಲ್ಲಿ ಶಾಪಿಗೆ ಅಡ್ಡ ಹಾಕಿ ಇಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ. ಹಾಗಾದರೆ ಪೊಲೀಸ್ ಇಲಾಖೆಗೆ ಇದು ಇರುವುದು ನಿಮಗೆ ಇಲ್ಲಿ ಆದಿತ್ಯವಾರ ಮಾರಾಟ ಮಾಡಲಿಕ್ಕೆ ಅಡ್ಡ ಇಡಲಿಕ್ಕೆ ಇಡುವುದು ಅಥವಾ ಏನಂತ ನೋಡಬೇಕು. ಎಲ್ಲ ಬ್ಯಾರಿಕೇಡ್ಗಳಲ್ಲೂ ಪೊಲೀಸ್ ಇಲಾಖೆಯವ್ರದ್ದು ನೋ ಪಾರ್ಕಿಂಗ್, ನಗರ ಪೊಲೀಸ್ ಅಧಿಕಾರಿಗಳಿದ್ದು ಇಲ್ಲಿ ಬ್ಯಾರಿಕೇಡ್ಗಳು. ಇಲ್ಲಿ ಎಲ್ಲ ವ್ಯಾಪಾರಕ್ಕೆ ನೋಡಿ, ಇಡೀ ಮಾರ್ಗ ಫುಟ್ಪಾತ್ ಅಲ್ಲ, ಇಡೀ ಮಾರ್ಗವನ್ನೇ ಎಕ್ವೈರಿ ಮಾಡಿಕೊಂಡು ಮಾಡುವಾಗ ನೋಡಬೇಕಲ್ಲ ಇದನ್ನು. ಎಲ್ಲಿ? ಹುಬ್ಳಿಯಿಂದ ಪ್ರತಿ ವಾರ ಬರ್ತೀರಾ? ಎಲ್ಲಿರುವುದು? ಬೋಳೂರ. ಇದು ಬೇರೆ ದಿವಸ ಎಲ್ಲಿ ಮಾರುವುದು? ಬೇರೆ ದಿವಸ ಎಲ್ಲಿ ವ್ಯಾಪಾರ ಮಾಡ್ತೀರಿ? ಮಾಡುವುದಿಲ್ವಾ? ಯಾಕೆ? ಆದಿತ್ಯವಾರ ಇವರು ವ್ಯಾಪಾರಕ್ಕೆ ಬರ್ತಾರೆ ನೋಡಿ. ಇಲ್ಲಿ ಎಲ್ಲ ಪಾನ್ ಪರಾಗ ಉಗುಳಿಕೊಂಡು ಅಲ್ಲಿ ಎಲ್ಲ ಸಾಮಾನುಗಳನ್ನು ಹಾಕೊಂಡು, ಇಲ್ಲಿ ನೋಡಿ ಲೇಡಿ ಕೋಶನ್ ಹಾಸ್ಪಿಟಲ್, ಇಲ್ಲಿ ಜನರು ಬರಬೇಕು. ಲೇಡಿ ಕೋಶನ್ ಹಾಸ್ಪಿಟಲ್ಗೆ ಗಾಡಿ ಬರಬೇಕು. ಎಲ್ಲ ಪರ್ಚೇಸ್ ಮಾಡುವವರು ನೋಡಿ ಲೈನಲ್ಲಿ ಹೀಗೆ 2 ವೀಲರ್ ಇಡ್ತಾರೆ. ಇಲ್ಲಿ ಈ ಕಡೆ ರೋಡಲ್ಲಿ 2 ವೀಲರ್ಗಳು, ಜನರಿಗೆ ಫುಟ್ಪಾತ್ ಇಲ್ಲ ನಡಿಲಿಕ್ಕೆ. ಜನರು ಎಲ್ಲಿ ನಡಿಬೇಕಂತ ಆ ಕಡೆಯಿಂದ ಬಸ್ಸುಗಳು ಬರ್ತದೆ, ಗಾಡಿಗಳು ಬರ್ತದೆ, ಪ್ರತಿಯೊಂದು ಬಸ್ಸುಗಳು ಇಲ್ಲಿಂದ ಬರುವುದು. ಎಲ್ಲರೂ ಇಲ್ಲಿ ಗಾಡಿ ಇಟ್ಕೊಂಡು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದಾದರೆ ಜನರು ಹೇಗೆ ನಡಿಬೇಕು? ನಾನು ಪೊಲೀಸ್ ಇಲಾಖೆಯಲ್ಲಿ ಟ್ರಾಫಿಕ್ನವ್ರು ಇಲ್ಲೇ ಇದ್ದೀರಲ್ಲ, ನಿಮ್ಮ ಟ್ರಾಫಿಕ್ ಪೊಲೀಸ್ನವರಲ್ಲಿ ಬೈಕಲ್ಲಿ ಕೂತ್ಕೊಳ್ತಾರೆ, ಕೆಲವರು ಟೌನ್ ಹಾಲ್ನೊಳಗೆ ಕೂತಿದ್ದಾರೆ. ಇದನ್ನು ಯಾರು? ಪ್ರತಿ ಸಂಡೆ ನಿಮಗೆ ಗೊತ್ತುಂಟು ಇಲ್ಲಿ ಏನಾಗ್ತಾ ಉಂಟು ಅಂತ. ಹಾಗಾದರೆ ನಾನು ಕೇಳೋದು, ಶನಿವಾರ ಆದಿತ್ಯವಾರ ಯಾರು ಮಾರ್ಗಕ್ಕೆ ಬರಲಿಕ್ಕಿಲ್ವಾ? ವ್ಯಾಪಾರ ಮಾಡೋದಾದರೆ ಮಾಡಿಸಿ, ಅವರಿಗೊಂದು ಸ್ಥಳ ಅವಕಾಶ ಕೊಡಿ ವ್ಯಾಪಾರ ಮಾಡಲಿಕ್ಕೆ. ಹಾಗಂತ ಇಡೀ ಮಂಗಳೂರನ್ನೇ ಆದಿತ್ಯವಾರ ಶನಿವಾರ ಇಡೀ ಗಲೀಜು ಮಾಡ್ಕೊಂಡು ಹೋದರೆ ಇಲ್ಲಿ ಕ್ಲೀನ್ ಮಾಡುವವರು ಯಾರು? ಮಹಾನಗರ ಪಾಲಿಕೆಯವರು ಬರ್ತಾರಾ? ನೀವು ಸಹ ಇಲಾಖೆಯವರು ಯೂನಿಫಾರ್ಮ್ ಹಾಕಿ ಬೈಕಲ್ಲಿ ಕೂತ್ಕೊಳ್ಬೇಡಿ. ಸ್ಯಾಟರ್ಡೆ ಸಂಡೇ ನೀವು ಫ್ರೀಯಾಗಿ ಮಫ್ತಿಯಲ್ಲಿ ಕೂತ್ಕೊಳ್ಳಿ, ಎಂಜಾಯ್ಮೆಂಟ್ ಮಾಡಿ ಸ್ಟೇಟ್ ಬ್ಯಾಂಕಲ್ಲಿ. ನಮ್ಮದೇನು ಅಭ್ಯಂತರ ಇಲ್ಲ, ಎಲ್ರಿಗೂ ಮುಕ್ತ ಅವಕಾಶ, ಮುಕ್ತ ರಜೆ, ಪೊಲೀಸ್ ಇಲಾಖೆಗೂ ರಜೆ. ಸ್ವಚ್ಛತೆ, ಪಾನ್ ಪರಾಗ ಉಗುಳಿದ್ದು ಎಲ್ಲ ಬಿಸಾಡಿದ್ದು ಇದು ನೋಡಿ. ಎಲ್ಲ ಬಾಳೆಹಣ್ಣು ವ್ಯಾಪಾರ ಇಲ್ಲಿ ಬಿಸಾಡಿಕೊಂಡು ಹೋಗ್ತಾರೆ ನೋಡಿ. ಇಲ್ಲಿ ಗಲಾಟೆಗಳು. ಇದು ಟೌನ್ ಹಾಲ್ನ ಮುಂದೆ. ಇವತ್ತು ಟೌನ್ ಹಾಲಲ್ಲಿ ಫಂಕ್ಷನ್. ಈ ಟೌನ್ ಹಾಲಿಗೆ ಬರುವುದಾದ್ರೆ ಇವರ ಹಣೆ ಬರವನ್ನು ನೋಡಬೇಕು ನೋಡಿ. ಇದು ನಮ್ಮ ಸ್ಮಾರ್ಟ್ ಸಿಟಿ ನೋಡಿ, ಸ್ಮಾರ್ಟ್ ಸಿಟಿದು ಹಣೆ ಬರ ನೋಡಿ.
ನೋಡಿ, ಇದು ಸ್ಮಾರ್ಟ್ ಸಿಟಿ ಟೌನ್ ಹಾಲ್ ಮುಂದೆ ಇವರದು ಗಲಾಟೆ. ಇವತ್ತು ಇಲ್ಲಿ ಟೌನ್ ಹಾಲ್ ಅಲ್ಲಿ ಫಂಕ್ಷನ್, ಗಾಡಿಗಳು ಬರುದು. ಇದು ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ಈಗ ಹೀಗೆ ಮಾಡ್ತಾನೆ ಅವನು. ಯಾಕೆ ನಾನು ಮಾಡೋದು? ಅರ್ಥನೇ ಇಲ್ಲ ಅವನಿಗೆ ಮನೆಯಲ್ಲಿ. ಯಾರದು ಯಾರದು? ಗೊತ್ತಿಲ್ಲ. ಅವಾಗಲೇ ಹೇಳ್ತಾ ಇದ್ದೀನಿ, ಹೋಗು ಹೋಗು. ಎಂತಾಯ್ತು ಎಂತಾಯ್ತು ಎಂತಾಯ್ತು? ತಿಂಡಿ ತಿಂತ ಇದ್ದಾರೆ ಅವರು. ಹಾ, ಕಣ್ಣು ಹೊಡೆಯೋದು ಆತರ ಯಾರಿಗೆ ಕಣ್ಣು ಹೊಡೆಯೋದು? ಹೇಳಿದ ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಜನ ಇಲ್ವಾ ಅಲ್ಲ, ಅರ್ಥನೇ ಇಲ್ಲ. ಅವ್ನ ಮನೆಯಲ್ಲಿ ತೀರ್ಕೊಂಡಿದ್ದಾರೆ. ಕಸಬಾರಿಗೆ ಲೆಕ್ಕ ಕಣ್ಣು ಹೊಡೆಯೋದು ಹೆಂಗಸರಿಗೆ. ಅದೇ ಹೌದೌದು. ಇವನು ಒಂದಲ್ಲ ಲುಚ್ಚ ಅಲ್ಲ ಲುಚ್ಚ. ಅವ್ನ ಮನೆಗೆ ಅಕ್ಕ ಸತ್ತಿದ್ದಾರ, ಅವ್ರು ಯಾಕೆ ತೆಗಿರಲ್ವ ಅವ್ರಿಗೆ? ಸತ್ತಿದ್ದಾರಂತ ಎಲ್ಲರೂ. ಫುಟ್ಪಾತ್ ಇಲ್ಲ, ಫುಟ್ಪಾತ್ ಬಿಟ್ಟು ಪುನಃ ಮಾರ್ಗದಲ್ಲಿ. ಭಿಕ್ಷೆ ಬೇಡುವ ಬಟ್ಟೆಯನ್ನು ತಂದು ಇಲ್ಲಿ ಮಾರುದಾ? ಮತ್ತೆ ಬಿಸಾಡಿ ಹೋಗ್ತಾರಾ? ಈಗ ಇದ್ದಾರೆ ಅಲ್ಲಿ. ಆ ಕಡೆಯಿಂದ ಬರಬೇಕು, ರೋಡ್ ಕ್ರಾಸ್ ಮಾಡಿದ್ರೆ ಕಷ್ಟ. ಈ ಜನ ವಿಡಿಯೋ ಈ ಜನ ಏರ್ ತೂಕ ಎಂಕ್ ಈ ಜನ ಏರ್ ತೂಕ ಆ ಏರಿಯಾ ಕಲ್ವೆ ಇಂಚನೆ ಪೂರ ಒಂದು ರೌಡಿಸಮ್ ಅನ್ಪೋನು ಪಾಪದ ಕಳ್ಡಮು ದೇತು ಬಾಡ್ನೆ ನೋಡಿ. ಇಂಥದ್ದೆಲ್ಲ ದಬ್ಬಳಿಕೆ ಯಾವನಂತ ಗೊತ್ತಿಲ್ಲ, ಓಡಿಸ್ಬೇಕು ಅವುಗಳನ್ನೆಲ್ಲ. ಬಲ್ತೆ ಅಲ್ಲ ಅಲ್ಪ ಪೋಪುನಲ್ಲ. ಓ ಸ್ವಾಮಿ ಬಲೇಡೆ ಬಲೇಡೆ ಏ ಇಡಬಲೆ. ಅವ ಎಲ್ಲಿಯೋ ಅಂತ ನೋಡ್ಬೇಕು, ಕಳ್ಳ ಆಗಿರ್ಬೇಕು ಅವ. ಎಲ್ಲರನ್ನು ಇದು ಮಾಡುವವ. ಮಿನಿ ವಿಧಾನಸೌಧ, ಇಲ್ಲಿ ಟವರ್ ಕ್ಲಾಕ್, ಇಲ್ಲಿ ಕಾಲೇಜುಗಳು ನೋಡಿ, ಇಲ್ಲಿ ಪಾರ್ಕಿನಲ್ಲಿ ನೋಡಿ ಎಲ್ಲ ಬಟ್ಟೆ ಕಟ್ಟಿದ್ದಾರೆ. ಇದೆಲ್ಲ ನೋಡಿ ಡಿಸೈನ್ ಬಟ್ಟೆಗಳು, ಇದೆಲ್ಲ ಇದು ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ ಬರುವುದು. ಇದನ್ನು ನೋಡಲಿಕ್ಕೆ ಯಾರಿಗಳಿಗೂ ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ಲ. ಯಾವನ ಬಂದು ರೌಡಿಗಳಂತವರು ಇಲ್ಲಿದು ಬಾಗಿಲು ತೆಗೀರಿ ಬೀಗ ಹೊಡಿತೇನಂತ ಹೇಳಿ ಓಡ್ತಾ ಇದ್ದಾರೆ. ಇದು ಮಂಗಳೂರು ನಮ್ದು. ಈಗ ಒಬ್ಬನನ್ನು ತೋರಿಸಿದ್ದೇವಲ್ಲ, ರೌಡಿಸಮ್ ಮಾಡ್ತಾನೆ, ಅಲ್ಲಿದು ಗೇಟ್ ಓಪನ್ ಮಾಡಿ ಅಂತ. ಎಲ್ಲ ಕಳ್ಳರು, ಇಲ್ಲಿ ಕುಡುಕರು, ಹೆಂಗಸರಿಗೆ ಮೈಗೆ ಕೈ ಹಾಕೋರು, ಹೆಂಗಸರಿಗೆ ಕಣ್ಣು ಹೊಡಿಯೋರು, ಇದೇ ಬರುದು ಆದಿತ್ಯ ಅವರ ಇಲ್ಲಿ. ನೋಡಿ ಇದೆಲ್ಲ ಟೌನ್ ಹಾಲ್ ಇದು ಸೌಂದರ್ಯ. ಒಮ್ಮೆ ನೋಡಿ ಇಲ್ಲಿ ನೋಡಿ, ಎಲ್ಲ ಹಾಕ್ಕೊಂಡು ನೋಡಿ, ಹಣೆ ಬರೆಗಳನ್ನು ನೋಡಿ. ಇದು ನಮ್ಮ ಸ್ವಚ್ಛ ಭಾರತ. ಗಾಂಧೀಜಿ ಇದ್ದಾರೆ, ಗಾಂಧೀಜಿ ಸ್ವಚ್ಛತೆ ಮಾಡಿ ಅಂತ ಗಾಂಧೀಜಿ ಹೇಳುದು. ಗಾಂಧೀಜಿ ಮೂರ್ತಿ ಇಟ್ಟು, ಗಾಂಧೀಜಿಯ ಹಿಂದೆ ಎಲ್ಲ ಭಾರಿ ಸ್ವಚ್ಛತೆ. ಶನಿವಾರ ಹತ್ತರ ಇದನ್ನು ಮಾಡೋದು ಎಲ್ಲ. ಮತ್ತೆ ಸೋಮವಾರ ಎಲ್ಲರೂ ಬಂದು ಅಲ್ಲಿ ನಗರ ಪಾಲಿಕೆಯವರೆಲ್ಲ ಇಲ್ಲೇ ಇರಬೇಕು, ಸುತ್ತಬೇಕು ಇವರ ಕರ್ಮಗಳನ್ನು ತೆಗಿಲಿಕ್ಕೆ. ಇವರಿಗೆ ವೆಲ್ಕಮ್ ಮಾಡಲಿಕ್ಕೆ 2 ಕಂಬಗಳು. ಇದು ಎಂತಕ್ಕೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬ ಸ್ಟಾಲ್ ಹಾಕ್ಕೊಂಡು ಹೋದವ ನೋಡಿ, ಹೋದವ ಮತ್ತೆ ಇಲ್ಲ ಸ್ಟಾಲ್ ಹಾಕಿದವ, ಎಲ್ಲ ಕಂಬ ಹಾಕ್ಕೊಂಡು ಹೋಗಿದ್ದಾರೆ ನೋಡಿ. ಇಲ್ಲಿ ಟೆಂಟ್ಗಳೆಲ್ಲ. ಎಲ್ಲಿಂದ ಇದೆಲ್ಲ ಬಟ್ಟೆಗಳು? ಎಲ್ಲಿಂದ ಬಟ್ಟೆಗಳು? ಹಾಂ, ಎಲ್ಲಿಂದ? ಬೆಂಗಳೂರಿಂದ ಬರುವುದಾ ನೀವು? ಅಲ್ಲಿ ಎಲ್ಲಿಂದ ಬಟ್ಟೆ? ಎಲ್ಲಿಂದ ಬಟ್ಟೆ? ಬೆಂಗಳೂರಿಗೆ ಹೋಗುದಾ ಈಗ? ಎಲ್ಲಿ ಇದು ಬಟ್ಟೆಗಳು ಎಲ್ಲಿಂದ ನಿಮಗೆ ಮಾರಾಟಕ್ಕೆ? ಹಾಂ, ಎಲ್ಲಿಂದ ಎಲ್ಲಿಂದ? ಕೇರಳ ಮಂಗಳೂರು ಬಟ್ಟೆಗಳೆಲ್ಲ ಹೀಗೆ ಇರ್ತದ? ಅಲ್ಲಿ ಎಲ್ಲ ನೋಡಿ ಹಾಕಿದ ಇದೆಲ್ಲ ಹಳೆ ಬಟ್ಟೆಗಳು ಇರ್ತದ? ಇಂಥದ್ದೆಲ್ಲ ಇರ್ತದ ಮಾರಾಟಕ್ಕೆ? ಹಳೆ ಬಟ್ಟೆಗಳ ಮನೆಗೆ ಭಿಕ್ಷೆ ಬೇಡ್ಕೊಂಡು ಹೋಗಿ ಮತ್ತೆ ಹಳೆ ಬಟ್ಟೆಗಳಂತ ಮಾರಾಟ ಮಾಡುದಾ? ಇದೆಲ್ಲ ಬ್ಲೌಸ್ ಎಲ್ಲ ಹೊಸತಾ? ಇದೆಲ್ಲ ಹೊಸತಾ? ಹಳೆ ಬಟ್ಟೆ ಮಾರಾಟವ? ಹಳೆ ಬಟ್ಟೆ ಮಾರಾಟವ ನಿಮ್ಮದು? ನೀವು ಹಳತನ್ನು ಮಾರುದಾ? ಎಲ್ಲಿಂದ ಬರುದು ನೀವು? ಎಲ್ಲಿಂದ ಬರುದು? ಹಾಂ, ಕಾಸರಗೋಡಿಂದ ಹಳೆ ಬಟ್ಟೆ ಮಾರಕ್ಕೆ. ಯಾವ ಊರು? ಹಾಂ, ಶಿರ್ಷಿಯಿಂದ ಬಟ್ಟೆ ತರುದಾ? ಮತ್ತೆ ಇಲ್ಲಿ ಮಂಗಳೂರಲ್ಲಿ ಹೌದು. ಇದೀಗ ಎಲ್ಲಿ ನಿಮ್ಮ ಮನೆಯಲ್ಲಿ ಅಂತ? ಹೌದು. ಇಲ್ಲಿಗೆ ಹೇಗೆ ಬಂದು ಇವತ್ತು ಹೋಗ್ತೀರಾ ಶಿರ್ಷಿಗೆ? ಗೋವಾಕ್ಕೆ? ಅಲ್ಲಿ ಎಂತ ಉಂಟು? ವ್ಯಾಪಾರ ಮಾಡ್ಕೊಂಡು ಹೋಗುದಾ? ಎಲ್ಲಿಂದ ಬಟ್ಟೆಗಳೆಲ್ಲ? ಹಾಂ, ಪ್ಲಾಸ್ಟಿಕ್ ಪಾತ್ರೆ ಕೊಟ್ಟು ನೀವು ಬಟ್ಟೆ ತಗೊಳ್ಳೋದು. ಪ್ಲಾಸ್ಟಿಕ್ ಪಾತ್ರೆಗೆ ಬಟ್ಟೆ ತಗೊಳ್ತಾರೆ ಮನೆಯಿಂದ, ಅದನ್ನು ನೀವು ಮಾರಾಟ ಮಾಡೋದು. ಇದೆಲ್ಲ ಯಾರು ಕಟ್ಟುದು? ನೀವು ಕೂತಾಗ ಪಕ್ಕದಲ್ಲಿರುವಂತದ್ದು ಕ್ಲೀನ್ ಮಾಡೋದು ನಿಮ್ಮ ಕರ್ತವ್ಯ ಅಲ್ವಾ? ಇಲ್ಲೀಗ ಬೀಡ ತಿಂತಿದ್ದೀರಲ್ಲ, ಎಲ್ಲಿ ಉಗುಳ್ತೀರಾ? ಎಲ್ಲಿ? ಫುಟ್ಪಾತಲ್ಲಿಯಾ? ಬೇಡ, ಇಲ್ಲೇ ಬಟ್ಟೆಗೆ ಉಗುಳಿ ಅಲ್ಲ, ಅದು ಮಾರ್ಗ ಅಲ್ಲ. ಇವರು ಮನೆಗೆ ಹೋಗಿ ಪಾತ್ರೆ ತೋರಿಸಿ ಆನಂತರ ಬಟ್ಟೆ ಮಾರ್ಗದಲ್ಲಿ ಕೂತು ಎಲೆ ಅಡಿಕೆ ತಿಂದ್ಕೊಂಡು ನೋಡಿ ಇಲ್ಲಿ ಉಗುಳುದಂತೆ. ಇಲ್ಲಿ ರಸ್ತೆಯಲ್ಲಿ ನೋಡಿ, ಎಲ್ಲ ರಸ್ತೆಯಲ್ಲಿ ನೋಡಿ ಬಟ್ಟೆಗಳು ಉಗುಳಿದು ಎಲ್ಲ. ಇದೆಲ್ಲ ನೋಡಿ ಡೆಕೋರೇಷನ್,
ರಂಗವಲ್ಲಿ ಹಾಕಿದಾಗ ಇವರ ಬಾಯಿಂದ ಉಗುಳಿ ಇವರು ಹಳೆ ಬಟ್ಟೆಗಳನ್ನು ಮಾರಾಟ ಮಾಡೋದು, ರೋಡಲ್ಲಿ ಉಗುಳಿಗೆ ಹೋಗುದು. ನೋಡಿ ಚಂದ ಮಾಡಿ ಹೇಳ್ತಾರೆ, ಇಲ್ಲಿ ನೋಡಿ ಎಲ್ಲ ಬಟ್ಟೆಗಳೆಲ್ಲ ಹಣೆ ಬರ ನೋಡಿ ಎಲ್ಲ ರೋಡಲ್ಲಿ. ರಾಜಾಜಿ ಪಾರ್ಕ್ ನಮ್ಮನೆ ಕುಡ್ಲ ಅಂತೆ, ಬೇಸರ ಆಗ್ತಾ ಉಂಟು ಇಲ್ಲಿಂದ ಪಾರ್ಕಿಗೆ ಹೋಗ್ಲಿಕ್ಕೆ ಅಂತೆ. ಪಾರ್ಕಿನ ಮುಂದೆ ಇದೆಲ್ಲ ಬಟ್ಟೆಗಳು, ಏನಿಲ್ಲಿ ಎಲ್ಲ ಪಾರ್ಕಲ್ಲಿ ಎಲ್ಲ ಬಟ್ಟೆ ತಗೊಂಡು ಇದ್ರೊಳಗೆ ಹೋಗಿ ಮಲಗಲಿಕ್ಕೆಯಾ? ಇದೊಂದು ಫುಟ್ಪಾತ್, ಪಾರ್ಕಿನ ಮುಂದೆ ಇಂಥ ಅವ್ಯವಸ್ಥೆ ಕಾಣುವುದಿಲ್ವಾ? ಇದೆಂತ ಗಲೀಜ್, ಬೇಸರ ಆಗ್ತಾ ಉಂಟು. ಇಲ್ಲಿ ತಾಲೂಕ್ ಪಂಚಾಯತ್ ಮಂಗಳೂರು ಅಂತೆ, ಇಲ್ಲಿ ಮಿನಿ ವಿಧಾನಸೌಧ ಅಂತ, ಅದರ ಮುಂದೆ ಎಲ್ಲ ಬನ್ನಿ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೆ ನಿಮಗೆ ಮಾತಾಡಲೇಬೇಕು, ಖಾಲಿ ನಗರ ಪಾಲಿಕೆ ಅಲ್ಲ, ಎಲ್ಲರಿಗೂ ಜವಾಬ್ದಾರಿ ಉಂಟು. ಬನ್ನಿ ಫ್ಯಾಮಿಲಿ ಹಿಡ್ಕೊಂಡು ಒಮ್ಮೆ ಬಂದು ಎಲ್ಲ ನೋಡಿ ಇಲ್ಲಿ ಖುಷಿ ಪಡಿ. ಇಲ್ಲಿ ನಮ್ಮನೆ ಪಾರ್ಕಲ್ಲಿ ಕೂತ್ಕೊಂಡು ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ನಮ್ಮ ಮನೆಯವರಿಗೆ ಸಾಕ್ತದೆ. ಇದೆಲ್ಲ ಭಾರಿ ಕಡಿಮೆಯಲ್ಲಿ ಮಾರಾಟ ಮಾಡ್ತಾರೆ. ಸ್ವಚ್ಛತೆ ನೋಡಿ, ಇಲ್ಲಿ ಡೆಕೋರೇಷನ್, ಹಳೆ ಬಟ್ಟೆಗಳ ವ್ಯಾಪಾರ ಎಲ್ಲ ಗಾಡಿಯಲ್ಲಿ ಇಟ್ಕೊಂಡು ಹಳೆ ಬಟ್ಟೆ ಉಂಟು ಆಶ್ರಮಕ್ಕೆ ಅಂತ ಕೇಳಿಕೊಂಡು ಬರ್ತಾರೆ. ಇಲ್ಲಿ ಮಾರ್ಗದಲ್ಲಿ ನೋಡಿ ಎಲ್ಲ ಬಿಸಾಡ್ಕೊಂಡು ಹೋಗಿದ್ದಾರೆ. ಇದು ಯಾರ ಮನೆಗೆ ಕಳಿಸ್ಬೇಕು? ಇದು ಯಾರ ಮನೆಗೆ? ನೋಡಿ, ಇದು ಒಬ್ರು ಇಲ್ಲ ಇಲ್ಲಿ ವ್ಯಾಪಾರ ಮಾಡುವವರಂತೆ. ಎಲ್ಲ ಟೆಂಟಲ್ಲಿ ಸಹ ಈಗ ಒಂದು ಸರ್ಕಸ್ಸಿನವರು ಬಂದರೆ ಸಹ ಪಾಪ ಟೆಂಟಲ್ಲಿ ಕ್ಲೀನ್ ಮಾಡ್ತಾರೆ. ನೋಡಿ, ಇದು ಫುಟ್ಪಾತಲ್ಲಿ ನಡಿಬೇಕಂತೆ, ಫುಟ್ಪಾತಲ್ಲಿ ಹೋಗ್ಬೇಕಂತೆ. ಬಟ್ಟೆಗಳು ಇವರದು. ಬನ್ನಿ ನೋಡಿ ಎಲ್ಲ ಬಟ್ಟೆ ಒಣಗಿ ಆಗಲಿ. ಪಾರ್ಕಿದು ನಮ್ಮದು ಸ್ವಚ್ಛ ಭಾರತ ಪಾರ್ಕಿದು ನಮ್ಮದು ಅವಸ್ಥೆ ನೋಡಿ. ಎಲ್ಲ ಪಾರ್ಕ್ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ಚಂದ ಮಾಡಿ, ಕಲರ್ ಬಟ್ಟೆಗಳಿಂದ ಅಲಂಕಾರ ನೋಡಿ. ಇಲ್ಲಿ ಎಲ್ಲ ಗಂಟು ಮುಟ್ಟೆ ಕಟ್ಟಿ ಇಲ್ಲಿಂದ ಅಲ್ಲಿವರೆಗೆ ಮಕಾನವರೆಗೆ ಫುಟ್ಪಾತ್ ಇದೆ. ಆ ಫುಟ್ಪಾತಲ್ಲಿ ಯಾವುದ್ರಲ್ಲೂ ಲೈಟ್ ಇಲ್ಲ, ಆಚೀಚೆ ವಾಕಿಂಗ್ ಮಾಡೋಕ್ಕಾಗಲ್ಲ. ಗ್ರೌಂಡ್ ನೇರ ಮೈದಾನದಲ್ಲಿ ಗ್ರೌಂಡ್ ಇದೆ, ಅಷ್ಟು ದೊಡ್ಡದು. ಗ್ರೌಂಡಿಗೆ ಲೈಟ್ ಹಾಕ್ಬೋದಲ್ಲ? ಲೈಟ್ ಹಾಕಿದ್ರೆ ಒಂದು 4 ಜನ ವಾಕಿಂಗ್ ಮಾಡ್ತಾರೆ, ವಾಕಿಂಗ್ ಟ್ರ್ಯಾಕ್ ಅಲ್ಲ ಅದು. ಫುಟ್ಪಾತ್ ಮೇಲೆ ಜನರಿಗೆ ನಡಿಬೇಕಾದ್ರೆ ಜನರಿಗೆ ನಡೀಬೇಕು, ವ್ಯಾಪಾರ ಮಾಡಲಿಕ್ಕೆ ಬಿಡಬಾರ್ದಲ್ಲ. ನಾನು ಅದೇ ಹೇಳುದು ನೋಡಿ, ಇವರೆಲ್ಲ ಹಳೆ ಬಟ್ಟೆಗಳನ್ನು ನೋಡಿ, ಆದಿತ್ಯವರೆಲ್ಲ ಭಿಕ್ಷುಕರಿಗೆ ಅಂತ ಹೇಳಿ ಇದು ಆಶ್ರಮಕ್ಕೆ ಅಂತ ಕೊಂಡೋಗುದು, ಇಲ್ಲಿ ಬಂದು ಮಾರುದು, ಅಲ್ಲಿ ಉಗುಳುಕೊಂಡು ಗಲೀಜು ಮಾಡಿಕೊಂಡು. ಪ್ರತಿಯೊಬ್ಬರು ಮಾತಾಡಿದ್ರೆ ಉಂಟಲ್ಲ ತನ್ನಷ್ಟಕ್ಕೆ ಸರಿಯಾಗ್ತದೆ. ಇದು ಯಾರೂ ಮಾತಾಡುವುದಿಲ್ಲ ನೋಡಿ. ಸಂಜೆ ವ್ಯಾಪಾರ ಆಯಿತು ನೋಡಿ, ನಾವೀಗ ರಾತ್ರಿ ತನಕ ಇಲ್ಲಿ ನಿಂತಿದ್ದೇವೆ, ಗಂಟೆ 7:15 ನೋಡಿ. ಸ್ವಚ್ಛ ಮಂಗಳೂರು ಲೈನಲ್ಲಿ ಎಲ್ಲ ಕಡೆ ಬಿಸಾಡಿ ಹೋಗಿದ್ದಾರೆ. ಇವತ್ತು ರಾತ್ರಿ ಮಳೆ ಬಂದರೆ ಈ ಸ್ವಚ್ಛ ಮಂಗಳೂರು ಸೀದಾ ಮಿನಿ ವಿಧಾನಸೌಧ ಅಥವಾ ತಾಲೂಕು ಆಫೀಸ್ನ ಮುಂದೆ ಹೋಗಿ ನಿಲ್ಲಬೇಕು ಈ ಕಸಗಳೆಲ್ಲ. ಯಾಕೆಂದರೆ ನೋಡಿ, ಇದು ನಮ್ಮ ಸ್ವಚ್ಛತೆ. ಎಲ್ಲರೂ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗಿ ಹಳೆ ಬಟ್ಟೆಗಳನ್ನು ರೋಡಲ್ಲಿ ಬಿಸಾಡಿ ಹೋಗಿದ್ದಾರೆ. ಇವರಿಗೆಲ್ಲ ಗಾಡಿಗಳು ಸಹ ಉಂಟ ತುಂಬಿ ಹೋಗಲಿಕ್ಕೆ, ಓಮ್ನಿಗಳು ಕೆಲವು ಗಾಡಿಯಲ್ಲೆಲ್ಲಿ ರೆಡಿಯಾಗಿದೆ ಇವರನ್ನೆಲ್ಲ ತುಂಬಿಸಿಕೊಂಡು ಹೋಗಲಿಕ್ಕೆ. ಇವರ ಸಾಮಾನುಗಳೆಲ್ಲ ಒಳ್ಳೆ ವ್ಯವಸ್ಥೆ ಉಂಟು, ಇವರಿಗೆ ಏನು ಪ್ರಾಬ್ಲಮ್ ಇಲ್ಲ. ದೊಡ್ಡ ದೊಡ್ಡ ಗಾಡಿಗಳು ಎಲ್ಲ ಉಂಟು ನೋಡಿ. ಇವರ ಮೂಟೆಗಳು ರೆಡಿಯಾಗಿ ಹಳೆ ಬಟ್ಟೆಯನ್ನೆಲ್ಲ ರೋಡಲ್ಲಿ ಬಿಸಾಡಿದ್ದಾರೆ. ಇವರನ್ನು ನೋಡುವ ನೋಡಿ, ವ್ಯಾಪಾರ ಮಾಡುವವರು ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಇದು ವ್ಯಾಪಾರ ಮಾಡುವಂಥದ್ದಲ್ಲ. ಕೆಲವೆಲ್ಲ ಮನೆಗೆ ಬರ್ತಾರೆ, ಯಾವುದೋ ಒಂದು ಕಾರ್ಡ್ಗಳನ್ನೆಲ್ಲ ಇಟ್ಕೊಂಡು ಬರ್ತಾರೆ, ಆಶ್ರಮಕ್ಕೆ ಬಟ್ಟೆ ಅಂತ. ಯಾವ ಆಶ್ರಮಕ್ಕೆ ಬಟ್ಟೆ ಅಲ್ಲ, ಇಲ್ಲಿ ಶನಿವಾರ ಹತ್ತಿರ ಬಂದು ಇಂಥ ಮಾರಾಟ ಮಾಡಿಕೊಂಡು ಅವರನ್ನು ನೋಡುವಾಗಲೇ ಅವರ ಹತ್ರ ಸಾಧಾರಣ ಯಾರಾದರೂ ಹೆಂಗಸರು ಅಥವಾ ಯಾರು ಮಾತಾಡಲಿಕ್ಕೆ ಆಗೋದಿಲ್ಲ. ಅವರ ಉದ್ದಟತನದ ಮಾತು, ರೌಡಿಸಮ್, ಅಲ್ಲಿ ಸಹ ನಾವು ಟೌನ್ ಹಾಲ್ ಹತ್ರ ನೋಡಿದ್ದೇವೆ. ವ್ಯಾಪಾರದ ಹೆಸರಲ್ಲಿ ಇವರು ಯಾರನ್ನು ರೋಡಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಯಾರಿಗೂ ಫುಟ್ಪಾತಲ್ಲಿ ನಡಿಲಿಕ್ಕೂ ಇಲ್ಲ. ಇವರದ್ದು ಗಲಾಟೆಗಳು. ಇವತ್ತು ನಾವು ಸಂಜೆ ಬಂದವರು ರಾತ್ರಿ 7:30 8 ತನಕ ಇದನ್ನು ತೋರಿಸ್ತಾ ಇದ್ದೇವೆ ಹೇಳುವಾಗ ನಿಮಗೆಲ್ಲ ಸಂಬಳ ಕೊಟ್ಟು ಅಧಿಕಾರಿಗಳನ್ನು ಅಲ್ಲಿ ಕೂತ್ಕೊಳ್ಳಿಸಿದಾರಲ್ಲ, ಅಲ್ಲಿ ಯಾರಿದಕ್ಕೆ ಪರ್ಮಿಷನ್ ಕೊಡೋದು? ವಾರ ವ್ಯಾಪಾರ ಮಾಡಲಿಕ್ಕೆ ಬರುವವರಿಗೆ ಒಂದು ಸ್ಥಳದ ವ್ಯವಸ್ಥೆ ಮಾಡಿ ಇಂತಿಷ್ಟು ಅವರಿಗೆ ಹಣ ಹೇಳಿ. ನಾನು ದೊಡ್ಡದು ಹೇಳುವುದಲ್ಲ, ನಗರ ಪಾಲಿಕೆ ರೆವೆನ್ಯೂ ಆಗ್ತದಲ್ಲ, ಇದೆಲ್ಲ ನಿಮಗೆ ಯಾಕೆ ಬುದ್ಧಿ ಬರುವುದಿಲ್ಲ? ಫುಟ್ಪಾತ್ ಮಾಡಲಿಕ್ಕೆ ಸ್ಮಾರ್ಟ್ ಸಿಟಿಯಿಂದ ಬೇಕಾದಷ್ಟು ಲಕ್ಷ ಕೋಟಿ ಖರ್ಚಾಗಿದೆ. ಈಗ ಫಂಡ್ ತೆಗೆದ್ರೆ ಗೊತ್ತಾಗ್ತದೆ ನಿಮ್ಮ ಇದಕ್ಕೆ. ಇಂಟರ್ಲಾಕಿಗೆ ಎದ್ದಿದೆ ಎಲ್ಲ ಸ್ಮಾರ್ಟ್ ಸಿಟಿಯವರು ಮಾಡಿಕೊಂಡು ಹೋಗಿದ್ದಾರೆ. ಏನು ಅಂತ ನೋಡುವವರೆಲ್ಲ ಸ್ಮಾರ್ಟ್ ಸಿಟಿಯ ಹಣ ಕೊಳ್ಳೆ ಹೊಡೆದು ಖಾಲಿ ಬೋರ್ಡ್ ಮಾತ್ರ ನಿಮ್ಮದು ಉಳಿದಿದೆ, ಮತ್ತೆಲ್ಲ ಇನ್ನು ಕೊಂಡೋಗ್ತಾರೆ. ಸ್ವಲ್ಪ ದಿವಸದಲ್ಲಿ ಈ ಫುಟ್ಪಾತಲ್ಲಿ ಇದ್ದದ್ದು ಇದು ಇಂಟರ್ಲಾಕ್ ಸಹ ಇರಲಿಕ್ಕಿಲ್ಲ. ಇವರಿಗೆಲ್ಲ ಫುಟ್ಪಾತಲ್ಲಿ ಕೊಡುವ ಬದಲು ನಗರ ಪಾಲಿಕೆ ನೀವು ಯಾವುದಾದ್ರೂ ಒಂದು ಜಾಗವನ್ನು ನಿಗದಿ ಮಾಡಿದರೆ ನಿಮ್ಮ ನಗರ ಪಾಲಿಕೆ ರೆವೆನ್ಯೂ ಬರ್ತದೆ. ಅದಕ್ಕೆ ನಾವು ಅಡ್ಡಿ ಬರುವುದಲ್ಲ. ಹಾಗಂತ ನೀವು ಕಂಡಲ್ಲಿ 2 ದಿವಸ ಇಲ್ಲಿ ಕೂತ್ಕೊಳ್ಳಿಸಿ ಜನರಿಗೆ ತೊಂದರೆ ಮಾಡೋದು, ಬೀದಿಯಲ್ಲಿ ನಡಿಲಿಕ್ಕಿಲ್ಲ. ಯಾರಾದರೂ ನೀವು ಏನು ಹೇಳ್ತೀರಿ? ಯಾವ ಕರ್ಮಕ್ಕೆ ನೀವು ಪಾರ್ಕ್ ಕಟ್ಟಿ ಕೊಟ್ಟಿದ್ದೀರಿ? ಸಂಜೆ ಬರಬೇಕು, ಅಲ್ಲಿ ಕೂತ್ಕೊಳ್ಬೇಕು, ಪ್ರಾಯದವರು ಬರಬೇಕು. ಶನಿವಾರ ಆದಿತ್ಯವಾರ ಯಾರಾದರೂ ಒಂದು ಪಾರ್ಕಿಗೆ ಹೋಗುವ ಅಂತ ಹೇಳಿದರೆ ಇಲ್ಲಿ ಟೌನ್ ಹಾಲಲ್ಲಿ ಏನು ಪಾರ್ಕಿಗೆ ಬರಬೇಕು? ಇಲ್ಲಿ ಎಲ್ಲ ಕುಡುಕರು ಮಲಗಿಕೊಂಡು ಇರುವುದು, ಇಲ್ಲಿ ಬೀದಿ ವೇದಿಯಲ್ಲಿ ಗಲಾಟೆ ಮಾಡ್ಕೊಳ್ಳಿ ಇರುವುದು, ಹುಡುಗರು ಹುಡುಗಿಯರನ್ನು ಚುಡಾಯಿಸುವುದು, ಕುಡುಕರು ತಿರುಗುವುದು, ರೌಡಿಸಮ್ ಮಾಡೋದು, ಇದು ಮಾಡಿಟ್ಟದ್ದು ನೀವು ಗಾಂಧೀಜಿಯನ್ನು ಅಲ್ಲಿ ಇಟ್ಕೊಂಡು ಪಾರ್ಕಲ್ಲಿ
ಇದು ನೀವು ಮಾಡಿಟ್ಟದು. ನೀವು ಎಲ್ಲಿಯವರು? ಮೈಸೂರಾ? ಈಗ ಹೇಗೆ ಹೋಗುದು ನೋಡಿ, ಇವರು ಮೈಸೂರಿಂದ ಬರುದಂತೆ. ಮೈಸೂರಿಂದ ಬರುದಾದ್ರೆ ಯಾಕೆ ಮೈಸೂರಲ್ಲಿ ಯಾಕೆ ಮಾಡೋದಿಲ್ಲ? ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು ಜನತೆ, ಮಂಗಳೂರಿನ ಈ ಒಂದು ನಗರದ ಸ್ವಚ್ಛತೆಯನ್ನು ಕಾಪಾಡುವವರು ಅರ್ಥ ಮಾಡ್ಕೊಳ್ಳಿ. ಮೈಸೂರಿನವರು ಇಲ್ಲಿ ಬಂದು ವ್ಯಾಪಾರ ಮಾಡಿ ಇಲ್ಲಿ ಹಾಳು ಮಾಡಿಕೊಂಡು ಹೋಗುವಾಗ ನಾವು ಮಾತಾಡೋದಿಲ್ಲ, ಹೇಳುವಾಗ ಮೈಸೂರಿನ ನಗರಾಡಳಿತ, ಜಿಲ್ಲಾಡಳಿತ ಸರಿ ಉಂಟು, ಕ್ಲೀನ್ ಸಿಟಿ ಆಗಿದೆ. ಮೈಸೂರು ಕ್ಲೀನ್ ಸಿಟಿ ಆಗಿದೆ, ನಂಬರ್ 1 ಕ್ಲೀನ್ ಸಿಟಿ ಮೈಸೂರಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಅಲ್ಲಿಂದೆಲ್ಲ ಇಲ್ಲಿ ಬಂದು ಮಂಗಳೂರನ್ನು ಹಾಳು ಮಾಡಿದ್ರೆ ನಮ್ಮ ಯೋಗ್ಯತೆಗೆ ಕೇಳುವವರಿಲ್ಲ. ಇಲ್ಲಿ ಎಲ್ಲ ಅಯೋಗ್ಯರು ಇರುವುದು, ಅಧಿಕಾರಿಗಳಿಂದ ಪ್ರತಿಯೊಂದು ಇಲಾಖೆಯಲ್ಲಿ ಅಯೋಗ್ಯರು ಇರುವ ಕಾರಣ ಜನಪ್ರತಿನಿಧಿಗಳು, ಇಲ್ಲಿನ ಜನಪ್ರತಿನಿಧಿಗಳು ಅಯೋಗ್ಯರಾದ ಕಾರಣ ಮಂಗಳೂರನ್ನು ಬೇಕಾಬಿಟ್ಟು ಎಲ್ಲರೂ ಬಳಕೆ ಮಾಡ್ತಾರೆ. UP-ಯಿಂದ ಬರ್ತಾರೆ, ಬಾಂಗ್ಲಾದಿಂದ ಬರ್ತಾರೆ, ಬೇರೆ ಬೇರೆ ಊರಿಂದ. ಈಗ ಎಲ್ಲ ಇಲ್ಲಿ ವ್ಯಾಪಾರಕ್ಕೆ ಬಂದದ್ದು, ಅಲ್ಲಿ ಕೂತದ್ದು ಯಾರು ಮಂಗಳೂರಿನವರಲ್ಲ. ಎಲ್ಲ ಕೇಳುವಾಗ ಬಟ್ಟೆ ವ್ಯಾಪಾರಿಗಳು ಮೈಸೂರಿನಿಂದ, ಎಲ್ಲರೂ ಮೈಸೂರಿನಿಂದ. ಎಷ್ಟು ಶಾಪ್? ಎರಡು ಶಾಪ್. ಎಲ್ಲಿಂದ ಬರುದು ನೀವು? ಮೈಸೂರು. ಎಲ್ಲ ಮೈಸೂರಿನವರ? ಹಾಗಾದ್ರೆ ಎಲ್ಲ ಮೈಸೂರು ಕ್ಲೀನ್ ಸಿಟಿಯನ್ನು ಬಿಟ್ಟು ಮಂಗಳೂರು ನಂಬರ್ 1 ಸ್ಮಾರ್ಟ್ ಸಿಟಿಗೆ ಬರುವುದಾದ್ರೆ ಯಾರು ಜವಾಬ್ದಾರಿ? ಯಾತಕ್ಕೆ ಬರ್ತಾರೆ? ನೀವು ಸರಿ ಇದ್ರೆ ಇಲ್ಲಿ ಮಂಗಳೂರಿಗೆ ಬರ್ತಾರಾ? ನಿಮ್ಮ ಬೇಜವಾಬ್ದಾರಿ. ನೀವು ನಾಲಾಯಕರಾದ ಕಾರಣ ಪ್ರತಿಯೊಬ್ಬರು ಮಂಗಳೂರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಕೇಳುವವರಿಲ್ಲ, ಹೇಳುವವರಿಲ್ಲ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಜನರ ಮನಸ್ಸಿಗೆ ಬಂದಿದೆ. ಇಲ್ಲಿ ಹೋದ್ರೆ ರೈಲ್ವೆ ಸ್ಟೇಷನ್, ಆರಾಮಕ್ಕೆ ಇವರಿಗೆ ರೈಲ್ವೆ ಸ್ಟೇಷನ್ ಇರ್ತದೆ. ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಬಿಡಾರ ಉಡ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಸಹ ಕೇಳುವವರು ಇರುವುದಿಲ್ಲ, ಎಲ್ಲ ಅಲ್ಲಿ ಮಲಗಿಕೊಂಡು ಇರ್ತಾರೆ. ಆರಾಮಕ್ಕೆ ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ಬರ್ಬೋದು, ವ್ಯಾಪಾರ ಮಾಡಿಕೊಂಡು ಅಲ್ಲಿ ಹೋಗ್ಬೋದು. ಹಾಗಾದ್ರೆ ಮಂಗಳೂರಿಗೆ ಏನು ಕೇಳೋರಿಲ್ಲ. ಮಂಗಳೂರಿದಾದ್ರೆ ಪ್ರತಿಯೊಬ್ಬರು ಬಂದು ಇಲ್ಲಿ ಎತ್ತಂಗಡಿ ಮಾಡಿ ಕೊಂಡೋಗುದೇನೆ ಎಲ್ಲ ಮಾಡ್ತೀರಲ್ಲ. ಶನಿವಾರ ಆದಿತ್ಯವಾರ ಇವರನ್ನು ಯಾಕೆ ಇಲ್ಲಿ ಕುತ್ಕೊಳಿಸ್ತೀರಿ? ಇದೆಲ್ಲ ನೋಡಿ ಈಗ ಗಲೀಜು ಮಾಡಿ ಹೋದ್ರು. ಇವತ್ತು ಸ್ವಲ್ಪ ಕ್ಲೀನ್ ಮಾಡಿದ್ರು, ನಾವು ಅಲ್ಲಿ ಬೊಬ್ಬೆ ಹೊಡೆದೆವು, ನಾವು ಕ್ಲೀನ್ ಮಾಡಿ ಹೋಗಿ ಅಂತ ಹೇಳಿದಕ್ಕೆ ಕ್ಲೀನ್ ಮಾಡಿ ಹೋದ್ರು. ಇಲ್ಲದಿದ್ರೆ ಎಲ್ಲ ಬಟ್ಟೆಗಳನ್ನು ರೋಡಲ್ಲಿ ಸಾಧಾರಣ ಎಲ್ಲ ಉಂಟು. ನಾವು ಬಂದ ನಂತರ ಯಾರು ವ್ಯಾಪಾರಿಗಳಿದ್ರು ಅವರೀಗ ಕ್ಲೀನ್ ಮಾಡಿ ಹೋಗ್ತಾರೆ. ನೋಡಿ ಪ್ರತಿಯೊಬ್ಬರಿಗೂ ಓಮ್ನಿ ಗಾಡಿಗಳುಂಟು. ಕೆಲವರು ನೋಡಿ ರೈಲ್ವೆ ಸ್ಟೇಷನ್ಗೆ ನೋಡಿ ಹೋಗ್ತಾ ಇದ್ದಾರೆ ಗಂಟು ಮುಟ್ಟೆ ಕಟ್ಕೊಂಡು. ಮೈಸೂರಿನಿಂದ ನಿನ್ನೆ ಬಂದು ಇಲ್ಲಿ ಜಾಂಡ ಊರುದಾದ್ರೆ ಇವರಿಗೆ ಹಾಗಾದ್ರೆ ಮಂಗಳೂರಿಗೆ ಕೇಳುವವರು ಇಲ್ಲದಾಗಿ ಆಯ್ತಲ್ಲ. ನೋಡಿ ಎಲ್ಲ ಹೋಗುದು ನೋಡಿ, ಎಲ್ಲವನ್ನು ಈ ಬಟ್ಟೆಗಳನ್ನೆಲ್ಲ ಮನೆಗೆ ಹೋಗಿ ಬೇಡಿ ತರುದು. ಕೆಲವರು ಆಶ್ರಮಕ್ಕೆ ಅಂತ ಗಾಡಿ ಮಾಡಿಕೊಂಡು ಬರುದು. ಜನರಲ್ಲಿ ನಾನು ಹೇಳುದು, ಯಾರು ಆಶ್ರಮಕ್ಕೆ ಅಂತ ಬಟ್ಟೆ ಕೊಡಬೇಡಿ. ನೋಡಿ ಹಳೆ ಬಟ್ಟೆಗಳನ್ನು ತಂದು ಇಲ್ಲಿ ಮಾರಾಟ ಮಾಡುದು. ಎಲ್ಲ ದರೋಡೆಕೋರರಿಗೆ ಸಪೋರ್ಟ್ ಮಾಡುವ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ನೀವು. ಎಲ್ಲರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀರಿ, ಎಲ್ಲ ಮಲಗಲಿಕ್ಕೆ, ತಿನ್ನಲಿಕ್ಕೆ ಎಲ್ಲ. ಇಲ್ಲಿ ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ದು ನೀವು ಜನರಿಗೆಲ್ಲ. ಇಂಥ ದರೋಡೆಕೋರರಿಗೆ, ಕುಡುಕರಿಗೆ, ಇವುಗಳಿಗೆಲ್ಲ, ಹುಚ್ಚರಿಗೆಲ್ಲ ಮಾಡಿಕೊಟ್ಟದ್ದು. ಇದು ನಮಗೆ ಸ್ಮಾರ್ಟ್ ಸಿಟಿ ಆದದ? ಅವಶ್ಯಕತೆ ಇರಲಿಲ್ಲ. ಸ್ಮಾರ್ಟ್ ಸಿಟಿ ಆಗುವ ಮೊದಲು ಮಂಗಳೂರಲ್ಲಿ ಎಲ್ರಿಗೂ ಹೋಗುವಂಥ, ಪಾದಚಾರಿಗಳು ನಡೆಯುವಂಥ ವ್ಯವಸ್ಥೆ ಇತ್ತು. ಇದು ಈಗ ಕರ್ಮಕಾಂಡ ನಿಮ್ದೆಲ್ಲ ಮಾಡಿದ ನಂತರ ಯಾರಿಗೂ ಉಪಯೋಗಕ್ಕೆ ಬಾರದೆ ಎಲ್ರಿಗೆ ಕುಡುಕರಿಗೆ ಮಲಗುವಂಥ ತಾಣ ಆಗಿದೆ. ಇಲ್ಲಿ ಯಾರು ಮಕ್ಕಳನ್ನು ಹಿಡ್ಕೊಂಡು ಪಾರ್ಕಿಗೆ ಬಂದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಸಂಜೆ ಹೊತ್ತು. ಎಲ್ಲ ಇಂಥದೇ ಆಗಿದೆ. ಅಲ್ಲಿ ಮಲಗಲಿಕ್ಕೆ, ಇಲ್ಲಿ ವ್ಯಾಪಾರ ಮಾಡೋದು ಕೆಲವರು, ಇಲ್ಲಿ ಬಟ್ಟೆ ಮಾರುದು, ಅವರ ಮಕ್ಕಳು ಎಲ್ಲ ಅಲ್ಲಿ ಮಲಗಲಿಕ್ಕೆ. ಎಲ್ಲ ಉಚಿತ ಸೇವೆ ಮಾಡಿದ್ದೀರಿ ನೀವು ಎಲ್ಲ ಬೀದಿ ಬದಿಯಲ್ಲಿ. ಇನ್ನೇನು ಬೇಕು ಸ್ಮಾರ್ಟ್ ಸಿಟಿ ನಿಮ್ಮದು? ನಾಚಿಗೆ ಆಗಬೇಕು ನಿಮಗೆ ಮಾತಾಡಲಿಕ್ಕೆ. ಅಧಿಕಾರಿಗಳಿಗೆ ಒಬ್ನಿಗೊಬ್ನಿ ಬಂದು ನೋಡೋ ಯೋಗ್ಯತೆ ಇಲ್ಲ. ನಗರ ಪಾಲಿಕೆಯನ್ನು ಸ್ಮಾರ್ಟ್ ಸಿಟಿ ಹೇಳುದು, ಸ್ಮಾರ್ಟ್ ಸಿಟಿ ನಗರ ಪಾಲಿಕೆ ಹೇಳುದು. ಆ ಹಣದಿಂದ ಏನಾದರೂ ಮಾಡ್ಬೋದಲ್ಲ ಕರ್ಮಗಳು. ನೀವು ಬಂದು ಮಾಡಿದೇನಾದರೂ ಏನು? ಎಲ್ಲ ಹೊಟ್ಟೆ ತುಂಬಿಸಿಕೊಂಡು ಹೋದಿರಿ ಅಧಿಕಾರಿಗಳು, ಬೇರೆ ಏನು ಮಾಡಲಿಲ್ಲ. ನೀವು ಸ್ಮಾರ್ಟ್ ಮಾಡಿದಲ್ಲ, ನಿಮ್ಮನ್ನು ಮಾತ್ರ ಸ್ಮಾರ್ಟ್ಸ್ ಮಾಡಿ ಜನಗಳನ್ನು ಬೀದಿಗೆ ಇಳಿಯದಾಗೆ ಮಾಡಿದ್ದೀರಿ. ಇದು ಅಧಿಕಾರಿಗಳಿಗೆ ಇದರಿಂದ ಏನಾದರೂ ಪ್ರಯೋಜನ ಆಗ್ಬೋದು. ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಯಾರಿಗಾದರೂ ಇದರಿಂದ ಉಪಯೋಗ ತುಂಬ ಮಾಡ್ಬೋದು. ನಿಮಗೆಲ್ಲ ಫ್ರೀ ಕೊಟ್ಟು ಹೋಗಿದ್ದಾರೆ, ಒಂದಕ್ಕೆ ಒಂದು ಉಚಿತ. ನಾಳೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಬೇಕಾದರೆ ನಾವೇ ಮಂಗಳೂರು ನಗರ ಪಾಲಿಕೆಗೆ ತಂದು ಕೊಡ್ತೇವೆ, ನಿಮಗೆ ಅದನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ನಿಮಗೆ ಮೈಸೂರಿಂದ ದೂರ ಊರಿಂದ ನಿಮಗೆಲ್ಲ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ಯಾಕೆಂದರೆ ನೀವು ಉಚಿತವಾಗಿ ಜನರಿಗೆ ಸೇವೆ ಮಾಡುವಾಗ ನಿಮ್ಮ ಮನೆಯವರಿಗೆ, ನಿಮ್ಮ ಫ್ಯಾಮಿಲಿಗೆ ಉಚಿತವಾಗಿ ಏನಾದರೂ ಗಿಫ್ಟ್ ಕೊಡಬೇಕಲ್ಲ. ಇಷ್ಟು ಮಾಡುವಾಗ ನಿಮ್ಗೆ ಏನಾದರೂ ಕೊಡಬೇಕಲ್ಲ. ಹಾಗಾಗಿ ನಿಮಗೆ ಅವರೆಲ್ಲ ಬಟ್ಟೆ ಕೊಟ್ಟು ಹೋಗಿದ್ದಾರೆ, ಇದನ್ನಾದರೂ ಬಳಕೆ ಮಾಡಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಮಾರ್ತಿದ್ರಂತೆ ಮೊದಲು ರೋಡಲ್ಲಿ ಹಾಕಿ. ಈಗ ನಮ್ಮ ಮಂಗಳೂರಲ್ಲಿ ನೋಡಿ, ಚಿನ್ನ ಅಲ್ಲ, ಉಚಿತ ಬಟ್ಟೆ ಯಾರಿಗೂ ಕೊಂಡೋಗ್ಬೋದು. ಇಲ್ಲಿ ಫುಟ್ಪಾತಲ್ಲಿ, ಟೌನ್ ಹಾಲಿನ ಆಪೋಸಿಟೇ ಬಂದು ಇಲ್ಲಿ ಬಂದರೆ ಬಟ್ಟೆ ಯಾರಿಗೂ ಕೊಂಡೋಗ್ಬೋದು ಫ್ರೀ. ಮೈಸೂರಿನಿಂದೆಲ್ಲ ತಂದು ಹಾಕ್ತಾ ಇದ್ದಾರೆ. ಇನ್ನು ಯಾರು ಶಾಪಿಗಳಿಗೆ ಹೋಗೋದು ಬೇಡ. ಶನಿವಾರ ಆದಿತ್ಯವಾರ ಬಂದು ಯಾರಿಗೆ ಯಾವ ಬಟ್ಟೆ ಬೇಕಿದ್ದನ್ನು ಹಾಕ್ಬೋದು. ಯಾಕೆಂದರೆ ಇದು ಮೈಸೂರಿನ ವ್ಯಾಪಾರಸ್ಥರು, ನಗರ ಪಾಲಿಕೆಯವರು ಮತ್ತು ಇವರು ಸ್ಮಾರ್ಟ್ ಸಿಟಿಯವರು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾರಿಗಾದರೂ ಮಂಗಳೂರಿನವರಿಗೆ ಬಟ್ಟೆ ಬೇಕಿದ್ರೆ ಇಲ್ಲಿಂದ ಉಚಿತವಾಗಿ ತಗೊಂಡು ಫುಟ್ಪಾತಲ್ಲಿ ಉಂಟು, ತಗೊಳ್ಬೋದು.